ನಾಮಪತ್ರವನ್ನು ಸಾಂಕೇತಿಕವಾಗಿ ನಾವು 5 ಜನ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ. ನಮ್ಮ ಮುಖಂಡರೆಲ್ಲ ಕೂತು ನಾವೆಲ್ಲ ಮಾತನಾಡಿ ಒಂದು ಮೆರವಣಿಗೆ ಮೂಲಕ ಮತ್ತೊಂದು ಸರಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಅವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಅದನ್ನು ಕೂತು ಸಮಾಲೋಚನೆ ಮಾಡ್ತಿದ್ವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ವಾತಾವರಣ ಈ ನೀವೆಲ್ಲ ಈಗ ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ. ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡೇ ಮಾತಿಲ್ಲ. ಬಿ ಫಾರ್ಮ್ ಬಂದಿದೆ ಸರ್, ಬಂದಿದೆ. ಅದನ್ನು ಸೋಮವಾರ ಜೊತೆಗೆ ಇನ್ನೊಂದು ನಾಮಿನೇಷನ್ ಸೆಟ್ ಮಾಡೋ ಸಂದರ್ಭದಲ್ಲಿ ಜೊತೆಗೂಡಿ ಆಗ್ತೀವಿ. ಇವತ್ತು ಬಿ ಫಾರ್ಮ್ ಇಲ್ಲದೆ ಬಿ ಫಾರಮ್ ಬಂದಿದೆ, ನೆಕ್ಸ್ಟು ಹಾಕೋಬೇಕಾದ್ರೆ ಆಗ್ತೀವಿ. ನಾಮಿನೇಷನ್ ಕೊಡಬೇಕು. ಒಂದು ಸೆಟ್ ಸಲ್ಲಿಸಿದ್ದೀವಿ ಅಷ್ಟೇ. ಸರ್, ಮೊನ್ನೆ ಕೂಡ ಉಸ್ತುವಾರಿ ಸಚಿವರು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ರು. ಚುನಾವಣೆ ಎಲ್ಲರೂ ಕೂಡ ನಕ್ಕಂತ ಮಾಡಿದಾಗ ಚುನಾವಣೆ ಅಂತ ಹೇಳೋದು, ಅದಕ್ಕೋಸ್ಕರ ಹೇಳಿದ್ದಾರೆ ಅವರು. ನಾವು ಕೂಡ ಚುನಾವಣೆಯನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ನಮ್ಮ ಎದುರಾಳಿ. ಚುನಾವಣೆ ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತೀವಿ, ಗೆಲ್ತೀವಿ. ನನಗೆ ಯಾರು ಅಭ್ಯರ್ಥಿ ಮುಖ್ಯ ಅಲ್ಲ. ಕಾಂಗ್ರೆಸ್ ಗುರಿ, ಕಾಂಗ್ರೆಸ್ ಆಪೋಸಿಟ್. ಕಾಂಗ್ರೆಸ್ಸೇ ನೇರವಾಗಿ ವಿರೋಧದ ಪಕ್ಷ. ನಮ್ಮ ಸೆಣಸಾಟ ಏನಿದ್ರು ಕಾಂಗ್ರೆಸ್ ವಿರುದ್ಧ.